ಇದಕ್ಕೆಲ್ಲ ಏಕೈಕ ಕಾರಣ ಅಂತಂದ್ರೆ ನಮ್ಮ ಧರ್ಮನ ನಾವು ಅರ್ಥನೇ ಮಾಡ್ಕೊಂಡು. ಮುಸಲ್ಮಾನರು ಅವ್ರ ಧರ್ಮನ ಅರ್ಥ ಮಾಡ್ಕೊಂತಾರೆ, ಕ್ರಿಶ್ಚಿಯನ್ಸು ಅವ್ರ ಧರ್ಮನ ಅರ್ಥ ಮಾಡ್ಕೊಂತಾರೆ, ಅರ್ಥ ಮಾಡ್ಕೊಂಡು ಪಾಲಿಸ್ತಾರೆ. ನಮ್ಮ ಹಿಂದೂಗಳು ನಮ್ಮ ಧರ್ಮನ ಅರ್ಥನೂ ಮಾಡ್ಕೊಂಬಲ್ಲ, ಪಾಲಿಸೋದು ಇಲ್ಲ. ಇದು ಯಾಕೆ ಬರುತ್ತೆ ಅಂತಂದ್ರೆ ಮಹಾಭಾರತದಲ್ಲಿ ನಳ ಮಹಾರಾಜ ಕಾಡಲ್ಲಿ ಹೋಗ್ತಾ ಇರ್ತಾನೆ, ರಾಜ್ಯ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ. ಕಾಡಲ್ಲಿ ಹೋಗ್ತಾ ಇರೋವಾಗ ಒಂದು ಕಡೆಯಿಂದ ಒಂದು ಸದ್ದು ಬಂದ್ರೆ ಅಲ್ಲಿ ಒಂದು ಕಾರ್ಕೋಟಕ ವಿಷಸರ್ಪ ಬೆಂಕಿಲಿ ಸಿಕ್ಕಾಕೊಂಡು ನರಳುತ್ತಾ ಇರುತ್ತೆ. ನಳ ಮಹಾರಾಜ ಅನ್ಕೊಂತಾನೆ ಮನ್ಸಲ್ಲಿ, ನಾನು ಆ ಅಗ್ನಿಲ್ ಹೋದ್ರೆ ನಂಗೂ ತೊಂದರೆ ಆಗತ್ತೆ, ಆದರೆ ಸರ್ವಭೂತ ದಯಾಪುಷ್ಪಂ ಅಂತ ಅವನಿಗೆ ಧರ್ಮ ಗೊತ್ತಿತ್ತು. ಏನು ಮಾಡ್ದ, ಅದು ಎಷ್ಟೇ ಕಷ್ಟ ಆಗ್ಲಿ ಅಂತನ್ಬಿಟ್ಟು ಆ ಕಾರ್ಕೋಟಕ ಸರ್ಪನ ಆ ಕಾಡ್ಗಿಚ್ಚಿಂದ ಕರ್ಕೊಂಡು ಬಂದು ರಕ್ಷಣೆ ಮಾಡ್ತಾನೆ. ಇದೆಲ್ಲ ಯಾಕೆ ತೋರಿಸುತ್ತೆ ಅಂತಂದ್ರೆ ನಾವು ಅಂಥ ವಿಚಾರಗಳನ್ನ ಕೇಳಿ ಅಂತ ದಯಾ ಬರಬೇಕು. ಇದೆಯಾ ದಯಾ? ಫೋಟೋ ತೆಗಿ, ವಿಡಿಯೋ ತೆಗಿ, ಸೋಷಿಯಲ್ ಮೀಡಿಯಾಲ್ ಹಾಕೋ, ನನ್ನ ಕೆಲಸ ಆಗೋಯ್ತು. ಅಲ್ಲರಿ, ಕೆಳಗಡೆ ಬಿದ್ದವನ್ಗೆ ಒಂದ್ ಸ್ವಲ್ಪ ನೀರು ಕೊಡಿ, ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ, ಅವ್ರ ಮೊಬೈಲ್ ತಗೊಂಡು ಯಾರಾದ್ರೂ ಹತ್ತಿರದವ್ರು ಇದ್ರೆ ಅವ್ರಿಗೆ ಫೋನ್ ಮಾಡಿ, ಪಕ್ಕದಲ್ಲಿ ಎದ್ದು ಕೂಡಿಸಿ, ನೀವು ಕಾರಲ್ಲೋ ಸ್ಕೂಟ್ರಲ್ಲೋ ಎಲ್ಲಾದ್ರೂ ಅದ್ರಲ್ಲಿ ಹೋಗ್ತಾ ಇದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಇದು ನಮ್ಮ ಧರ್ಮ, ಇದು ನಮ್ಮ ಸಂಸ್ಕಾರ. ಇದೇ ಮಹಾಭಾರತ ನಮಗೆ ಹೇಳ್ಕೊಡೋದು. ಈ ಥರ ವಿಡಿಯೋಗಳು ಮತ್ತಷ್ಟು ತಾವು ನೋಡಬೇಕಾದ್ರೆ ಈ ಕೆಳಗಡೆ ಕೊಟ್ಟಿರೋ ಚಾನೆಲ್ ಲಿಂಕ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ.